ಬೆಚ್ಚನೆ ಮನೆ ಇತ್ತು, ಮೆಚ್ಚಿನ ಮಡದಿ ಇದ್ಲು, ಮಗ ಸೊಸೆ ಜತೆ ಮುದ್ದಿನ ಮೊಮ್ಮಕ್ಕಳೂ ಇದ್ರು. ಆದರೆ ಅನಾರೋಗ್ಯದಿಂದ ಆಸ್ಪತ್ರೆ ಹಿಡಿದಿದ್ದ ಪತಿ ಪತ್ನಿ ಜೀವ ತೆಗೆದು ತಾನೂ ಪ್ರಾಣ ಬಿಟ್ಟಿದ್ದಾನೆ. ಹೆಂಡತಿ ಕೊಂದು ಆತ್ಮಹತ್ಯೆ ಮಾಡಿಕೊಂಡ ಗಂಡ, ವೃದ್ಧ ಪೋಷಕರ ಸಾವಿನಿಂದ ಮಕ್ಕಳಿಗೆ ಆಘಾತ. ಸುಬ್ರಹ್ಮಣ್ಯಪುರ ಠಾಣೆ ವ್ಯಾಪ್ತಿಯ ಚಿಕ್ಕೇಗೌಡನಪಾಳ್ಯದಲ್ಲಿ ಈ ಘೋರ ನಡೆದಿದೆ. ಇದೇ ಮನೆಯಲ್ಲಿ ವೆಂಕಟೇಶನ್ ಮತ್ತು ಬೇಬಿ ದಂಪತಿ ಮಗ ಸೊಸೆ ಮೊಮ್ಮಕ್ಕಳ ಜೊತೆ ವಾಸವಾಗಿದ್ರು. ಆದರೆ ಇತ್ತೀಚೆಗೆ ವೆಂಕಟೇಶನ್ಗೆ ಸ್ಟ್ರೋಕ್ ಹೊಡೆದಿದ್ದರಿಂದ ವೀಲ್ ಚೇರ್ ಆಶ್ರಯಿಸಿದ್ದ. ಆದ್ರೆ ಪದೇ ಪದೇ ಹೆಂಡತಿ ಮೇಲೆ ಕೆಂಡವಾಗ್ತಿದ್ರಂತೆ. ಮೊನ್ನೆ ಮನೆಯಲ್ಲಿ ಯಾರು ಇಲ್ಲದಾಗ ವೃದ್ಧ ದಂಪತಿ ಮಧ್ಯೆ ಜಗಳ ಆಗಿದೆ. ಈ ವೇಳೆ ಬಟ್ಟೆ ಒಣಗಲು ಬಳಸೋ ವೈರ್ನಿಂದ ಪತ್ನಿಯ ಕತ್ತು ಬಿಗಿದು ವೆಂಕಟೇಶನ್ ಕೊಂದಿದ್ದಾನೆ. ನಂತರ ಅದೇ ವೈರ್ನಿಂದ ತಾನು ನೇಣು ಹಾಕಿಕೊಂಡಿದ್ದಾನೆ. ಬೆಂಗಳೂರಿನಲ್ಲಿ ಪತ್ನಿಯನ್ನ ಕೊಂದು ಪತಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಚಿಕ್ಕೇಗೌಡನಪಾಳ್ಯದಲ್ಲಿ ನಡೆದಿರುವಂಥದ್ದು. ಮಂಗಳವಾರ ಅಂದರೆ 2 ದಿನದ ಹಿಂದೆ ಒಂದು ಘಟನೆ ನಡೆದಿರುವಂಥದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಈ ಚಿಕ್ಕೇಗೌಡನಪಾಳ್ಯದ 3ನೇ ಕ್ರಾಸ್ನಲ್ಲಿ ವಾಸವಿದ್ದಂತಹ ವೆಂಕಟೇಶನ್ ಎಂಬ 65 ವರ್ಷದ BMTCಯ ಮಾಜಿ ನೌಕರ ತನ್ನ ಪತ್ನಿಗೆ ಸ್ಟ್ರೋಕ್ ಆಗಿರುತ್ತೆ. ಆಕೆಯ ಜೊತೆ ಆಗಾಗ ಜಗಳ ಕೂಡ ಆಡ್ತಾ ಇರ್ತಾರೆ. ಆದರೆ ಮೊನ್ನೆ ಮಧ್ಯಾಹ್ನ ಜಗಳ ಇಬ್ಬರ ಮಧ್ಯೆ ವಿಕೋಪಕ್ಕೆ ಹೋಗಿದೆ. ಈ ವೇಳೆ ಬಟ್ಟೆಯನ್ನು ಒಣಗಾಕುವ ಬಳಸುವಂತಹ ಒಂದು ವೈರ್ನಿಂದ ಆಕೆಯ ಕುತ್ತಿಗೆ ಅಂದರೆ ಬೇಬಿ ಎಂಬ 65 ವರ್ಷದ ಪತ್ನಿಯ ಕುತ್ತಿಗೆಯನ್ನು ಬಿಗಿದು ಆಕೆಯನ್ನು ಹತ್ಯೆಯನ್ನು ಮಾಡಿದ್ದಾರೆ. ತದನಂತರ ಅದೇ ಒಂದು ವೈರ್ನಲ್ಲಿ ತಾನೂ ಕೂಡ ನೇಣಿಗೆ ಶರಣಾಗಿದ್ದಾರೆ. ಈ ವೆಂಕಟೇಶನ್ BMTCಯಲ್ಲಿ ಡ್ರೈವರ್ ಆಗಿದ್ರು. ನಿವೃತ್ತಿ ಬಳಿಕ ಕುಟುಂಬದ ಜೊತೆ ವಾಸವಿದ್ರು. ಆದ್ರೆ ಅನಾರೋಗ್ಯಕ್ಕೆ ತುತ್ತಾದ ಬಳಿಕ ಅವರ ವರ್ತನೆ ಬದಲಾಗಿತ್ತು. ಇದೀಗ ಪತ್ನಿಯನ್ನ ಕೊಂದು ತಾನೂ ಪ್ರಾಣ ಬಿಟ್ಟಿದ್ದಾರೆ. ಸುಬ್ರಹ್ಮಣ್ಯ ಪೊಲೀಸರು ಕೇಸ್ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು. ನಗರದಲ್ಲಿ ಮತ್ತೊಬ್ಬ ಪೊಲೀಸ್ ಸಿಬ್ಬಂದಿ ಕಳ್ಳತನ ಮಾಡಿ ತಗಲಾಕೊಂಡಿದ್ದಾರೆ. ಆಗಿದ್ದೇನೆಂದ್ರೆ ಸೈಬರ್ ಕೇಸ್ ಸಂಬಂಧ ಓರ್ವನನ್ನ ಬಂಧಿಸಿ ಆರೋಪಿ ಕಾರನ್ನ ಕಮಿಷನರ್ ಕಚೇರಿ ಒಳಗೆ ನಿಲ್ಲಿಸಲಾಗಿತ್ತು. ಆಗ ಕಾರಿನಲ್ಲಿದ್ದ 11 ಲಕ್ಷವಿದ್ದ ಹಣದ ಬ್ಯಾಗ್ ಅನ್ನ ಹೆಡ್ ಕಾನ್ಸ್ಟೇಬಲ್ ಜಬೀವುಲ್ಲಾ ಕದ್ದಿದ್ದಾನೆ. ಆರೋಪಿ ಜಾಮೀನು ಪಡೆದು ಬಂದು ನೋಡಿದಾಗ ಕಾರಿನಲ್ಲಿ ಹಣ ಇರಲಿಲ್ಲ. ಈ ಬಗ್ಗೆ ಸೈಬರ್ ಪೊಲೀಸರಿಗೆ ಪ್ರಶ್ನಿಸಿದ್ದಾನೆ. ಗಾಬರಿಗೊಂಡು ಪರಿಶೀಲನೆ ಮಾಡಿದಾಗ ಜಬೀವುಲ್ಲಾ ಬ್ಯಾಗ್ ಕದ್ದಿದ್ದು ಗೊತ್ತಾಗಿದೆ. ಆ ಹಣದಲ್ಲಿ ಪತ್ನಿಗೆ ಒಡವೆ ಕೊಡಿಸಿದ್ದ ಜಬೀವುಲ್ಲಾ ಉಳಿದ ಹಣ ಬೆಡ್ ಕೆಳಗೆ ಜೋಡಿಸಿಟ್ಟಿದ್ದ. ಸದ್ಯ 2 ಲಕ್ಷ ಹಣ ವಾಪಸ್ ಕೊಟ್ಟಿದ್ದು ಘಟನೆ ಬಗ್ಗೆ ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿದೆ.